ಕುವೆಂಪು ತಂತ್ರಾಂಶದ ಬಗ್ಗೆ ಹೇಳೋದಾದರೆ ಕನ್ನಡ ವಿಶ್ವವಿದ್ಯಾನಿಲಯ ಅದನ್ನು ಸಿದ್ಧಪಡಿಸಿದ್ದು. ಅದರಲ್ಲಿ ಒಳ್ಳೆ ಸುಂದರವಾದ ಫಾಂಟ್ ಫೇಸನ್ನು ಬಳಸಬೇಕು ಅಂತ ಒಂದು ಪರಿಕಲ್ಪನೆಯಿಂದ ಈ ಸೊನಾಟಾ ಕಂಪನಿಯವ್ರದ್ದು ಪ್ರಕಾಶಕ್ ಫಾಂಟ್ಗಳು ಭಾಳ ಮೆಚ್ಚುಗೆ ಇತ್ತು. ಅದನ್ನು ಉಚಿತವಾಗಿ ಅದರ ಕಾಪಿರೈಟ್ಸ್ ಇಶ್ಯೂಸ್ನೆಲ್ಲ ಅಡ್ರೆಸ್ ಮಾಡಿ ಉಚಿತವಾಗಿ ಇದನ್ನು ವರ್ಗಾವಣೆ ಮಾಡಿಸೋದಕ್ಕೆ ಒಂದು ಆಲೋಚನೆ ಮಾಡಿ ಅವ್ರಿಗೆ ಸಂಪರ್ಕ ಮಾಡಿ ಅವ್ರಿಗೆ ಇಮೇಲ್ ಕಳಿಸಿ ಫೋನಲ್ಲಿ ಮಾತಾಡಿ ತೊಗೊಂಡು ಅದಕ್ಕೆ ಅನುಮತಿ ಕೊಡಿಸೋದು ನನ್ನ ಪಾತ್ರ ಅಷ್ಟೇ. ಅದರಲ್ಲಿ ಬಾಕಿ ಏನೂ ವಿಶೇಷ ಇಲ್ಲ. ಮತ್ತು ಈಗ ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ಗಣಕ ಪರಿಷತ್ನಲ್ಲಿ ಮತ್ತಿನ್ನೇನು ಕೆಲಸಗಳನ್ನು ತಾವು ಮಾಡಿದ್ರಿ? ನಾನು ಗಣಕ ಪರಿಷತ್ತಿನ ಸ್ಥಾಪಕ ಕಾರ್ಯದರ್ಶಿ. ಅದರ ಹಾಗೆ ನಾವು ಒಂದು ಆ ಸಂಘಟನೆಗೆ ಒಂದು ಕಾನೂನಾತ್ಮಕವಾದ ಒಂದು ನೆಲೆ ಕಲ್ಪಿಸಬೇಕು ಅಂತ ಹೇಳಿ ಅದರ ನೋಂದಾವಣಿ ಕೆಲಸನೆಲ್ಲ ಜವಾಬ್ದಾರಿ ತೊಗೊಂಡು, ಯಾಕಂದರೆ ನಾನು ಸರ್ಕಾರಿ ಅಧಿಕಾರಿ ಮತ್ತು ಈ ಹಿಂದೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ನೋಂದಾವಣೆ ಮಾಡಿಸಿದ್ದಂಥ ಇದಿತ್ತು, ನನಗೆ ಅನುಭವ ಇತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಮಾಡಿ ಆರಂಭದಲ್ಲಿ ಒಂದು 64 ಜನ ಸದಸ್ಯರು ನಾವು ಶುರು ಮಾಡಿದ್ದು. ಅದಕ್ಕೆ ಪ್ರೇರಕ ಶಕ್ತಿ ನಮ್ಮ ವಿ ಶ್ರೀನಿವಾಸ ಶಾಸ್ತ್ರಿ, ಆಮೇಲೆ ನಮ್ಮ GN ನರಸಿಂಹಮೂರ್ತಿ, ಮೈಸೂರಿನಲ್ಲಿ ಡಾಕ್ಟರ್ ಪಂಡಿತಾರಾಧ್ಯ, ಎಲ್ಲರೂ ಸೇರಿಕೊಂಡು ಉತ್ಸಾಹಿಗಳು ನಾವು ಆಗೆಲ್ಲ. ಆನಂತರದಲ್ಲಿ ನಾವು ತಾತ್ವಿಕ ಹಲವು ಭಿನ್ನಾಭಿಪ್ರಾಯಗಳು ಬಂದವು. 4-5 ವರ್ಷ ನಾನಲ್ಲಿ ಕೆಲಸ ಮಾಡಿದ ಮೇಲೆ ತಾತ್ವಿಕ ಭಿನ್ನಾಭಿಪ್ರಾಯಗಳ ಕಾರಣದಿಂದಾನೇ ಒಂದು ಸಣ್ಣ ಇದರಿಂದ ನಾನು ಸಂಸ್ಥೆಯ ಒಡನಾಟ ಬಿಡಬೇಕಾಯಿತು. ಬಿಟ್ಟೆ. ಮತ್ತು ಅದು ಸಂಸ್ಥೆ ನಡ್ಕೊಂಡು ಹೋಗ್ತಾ ಇದೆ. ಆಮೇಲೆ ತೇಜಸ್ವಿಯವರು ಈ ನುಡಿ ಬಗ್ಗೆ ಒಂದು ದೊಡ್ಡ ವಿವಾದ ಶುರು ಆಯಿತು. ಮತ್ತು ನಮ್ಮದೇ ಪರಿಕಲ್ಪನೆ ಕೂಸು, ಆದರೆ ನಾವು ಸತ್ಯವನ್ನು ಯಾವತ್ತೂ ಬೆಂಬಲಿಸುವಂಥ ಜನ. ಹಾಗಾಗಿ ಹಲವಾರು ಜಟಾಪಟಿಗಳು ನಡೆದವು. 2004 ಅಂತ ಕಾಣುತ್ತೆ, ಇಡೀ ಮಾಧ್ಯಮದಲ್ಲಿ ನುಡಿಯ ಬಗ್ಗೆ ಬಹಳ ಸಂಚಲನ ಉಂಟಾಯಿತು. ಓಕೆ. ಮತ್ತೆ ಈಗ ಮತ್ತೊಂದು ತಾವು ಅವಾಗ ಒಂದು ಪದವನ್ನು ಬಳಸ್ತಾ ಇದ್ರಿ, ಕನ್ನಡ ಕಚೇರಿ ಅನ್ನುವಂಥದ್ದು. ಹಾಗೆ ಏನದು ಕನ್ನಡ ಕಚೇರಿ? ಅದು ನಾನು ಈಗಾಗಲೇ ಹೇಳಿದಾಗೆ ಸರ್ಕಾರಿ ಇಲಾಖೆಗಳಲ್ಲಿ ಆಡಳಿತ ಕಚೇರಿಗಳಲ್ಲಿ ಬಳಸೋದಕ್ಕೆ ಇರತಕ್ಕಂಥ ಕನ್ನಡದ ಸಾಫ್ಟ್ವೇರ್. ಅದು ಇನ್ಪುಟ್ ಔಟ್ಪುಟ್ಟು ಮತ್ತು ಹೆಲ್ಪ್ ಫೈಲು, ಇಂಟರ್ಫೇಸ್ ಅಂತ ಹೇಳ್ತೀವಿ. ಬಳಕೆದಾರರ ಜೊತೆ ಸಂಪೂರ್ಣವಾಗಿ ಕನ್ನಡೀಕರಣ ಆಗಿರ್ತಕ್ಕಂಥದ್ದು, ಕಸ್ಟಮೈಸ್ಡ್ ಮತ್ತು ಅದನ್ನು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ. ಅದರಲ್ಲಿ ವೇತನ ಲೆಕ್ಕಾಚಾರಗಳನ್ನು ಕೂಡ ಕನ್ನಡದಲ್ಲೇ ಮಾಡ್ಕೊಳ್ಳುವಂಥದ್ದು. ಆದಾಯ ತೆರಿಗೆ ಇದು ಕೂಡ ಕನ್ನಡದಲ್ಲಿ. ಅದು ಇವತ್ತಿಗೂ ನಮ್ಮ ಕಿದ್ವಾಯಿ ಕ್ಯಾನ್ಸರ್ ಸಂಸ್ಥೆನಲ್ಲಿ ನಾವು ವೇತನ ಲೆಕ್ಕಾಚಾರಕ್ಕೆ ವೇತನ ಚೀಟಿಗಳನ್ನು ಕೊಡೋದಕ್ಕೆ ಇವತ್ತಿಗೂ ಬಳಸ್ತಿದ್ದೀವಿ. ಎಷ್ಟು ವರ್ಷ ಆಯಿತು ನೋಡಿ, 2000 ಇಸ್ವಿಯಿಂದ ಬಳಸ್ತಾ ಇದ್ದೀವಿ ನಾವು. ಅಂದರೆ 2000 ಹೌದು, ಅಷ್ಟು ವರ್ಷಗಳಿಂದ ಕನ್ನಡದಲ್ಲೇ ಸಂಪೂರ್ಣವಾಗಿ ಔಟ್ಪುಟ್ ಬರುತ್ತೆ. ಮತ್ತು ಈಗ ನೋಡಿ, ಇಷ್ಟೆಲ್ಲ ತಾವು ಅವಾಗಿಂದ ಹೇಳ್ತಾ ಬರ್ತಾ ಇದ್ದೀರಾ, ಕನ್ನಡದಲ್ಲಿ ಇಷ್ಟೆಲ್ಲ ಕೂಡ ಅಭಿವೃದ್ಧಿಯನ್ನು ಕಂಪ್ಯೂಟರೀಕರಣ ಮಾಡುವಂಥದ್ದು, ಕನ್ನಡವನ್ನು ಕಂಪ್ಯೂಟರ್ಗಳಲ್ಲಿ ಬಳಸುವಂಥದ್ದು, ಗಣಕಯಂತ್ರಗಳಲ್ಲಿ ಬಳಸುವಂಥದ್ದು. ಹಾಗಿದ್ರೆ ಇದನ್ನು ಸಾಮಾನ್ಯ ಜನಗಳು ಬಳಸಿದಾಗ ಮಾತ್ರ ಅದು ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸಾಮಾನ್ಯ ಜನಗಳಿಗೆ ಈ ಕನ್ನಡ ಕಂಪ್ಯೂಟರ್ನ ಬಳಸೋದಕ್ಕೋಸ್ಕರ ಅವ್ರಿಗೆ ತಲುಪಿಸುವಂಥ ಕೆಲಸ ಹೇಗೆ ಮಾಡ್ತಿದ್ದೀರಾ? ಪತ್ರಿಕಾ ಲೇಖನಗಳ ಮೂಲಕ, ವಿಶೇಷವಾಗಿ ನಾವು ಮಕ್ಕಳ ಮೇಲೆ ಹೆಚ್ಚು ಗಮನ ಕೊಡಬೇಕು ಅಂತ ನಾನು ಅನಿಸುತ್ತೆ. ಯಾಕಂತಂದ್ರೆ ಈ ದೊಡ್ಡವರು ಏನಾಗಿದ್ದಾರೆ ಈಗ ಭಾಷೆ ವಿಚಾರದಲ್ಲಿ ಅವ್ರಿಗೆ ಏನು ಕಳಕಳಿ ಇಲ್ಲ. ಯುವ ಜನಾಂಗ ಮಕ್ಕಳಿಗೆ ಏನಿದೆ, ನಾವು ಆರಂಭದಲ್ಲೇ ಈ ಕಂಪ್ಯೂಟರ್ನ ಭಾಷೆ ಅದಕ್ಕೆ ಮಿತಿ ಇಲ್ಲ ಅಂತ ಅನ್ನೋದು ಹೇಳ್ಕೊಡ್ಬೇಕು. ಆ ಕಾರಣಕ್ಕೆ ನಾವು ಕನ್ನಡ ಲೋಗೋ ಅಂತ ಅನ್ನೋದನ್ನು ಮಾಡಿದ್ದು. ಅದಕ್ಕೆ ಭಾಷೆ ಮಿತಿ ಇಲ್ಲ, ಬರೀ ಟೈಪಿಂಗ್ ಮಾಡೋದು ಅಷ್ಟೇ ಅಲ್ಲ, ಡೇಟಾಬೇಸ್ ಇರ್ಬೋದು, ಇಂಟರ್ನೆಟ್ ಚಾಟಿಂಗ್ ಇರ್ಬೋದು, ಸಾರ್ಟಿಂಗು, ಇಂಡೆಕ್ಸಿಂಗು, ಈ ಥರದ ಎಲ್ಲ ಕೆಲಸಗಳನ್ನು ಕನ್ನಡದಲ್ಲಿ ಮಾಡಬಹುದು. ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ಗಳಿದಾರಲ್ಲ, ಅವರೆಲ್ಲ ಯಾವುದೋ ಒಂದು ಅಪ್ಲಿಕೇಶನ್ ಮಾಡುವಾಗ ಕನ್ನಡ ಇಂಟರ್ಫೇಸ್ ಕೊಡುವಂಥದ್ದು ಕನ್ನಡದಲ್ಲೂ ಕೂಡ ಇದೆ, ಭಾರತೀಯ ಭಾಷೆಗಳಲ್ಲೂ ಮಾಡುವಂಥದ್ದು. ಇಂಥದ್ದು ಮಾಡಬಹುದು ಅಂತ ಅನ್ನೋದನ್ನು ಅವ್ರಿಗೆ ನಾವು ಹೆಚ್ಚು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪ್ರಾತ್ಯಕ್ಷಿಗಳನ್ನು ಕೊಡೋದ್ರ ಮೂಲಕ ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಳಿಗೆಗಳನ್ನು ಹಾಕೋದ್ರ ಮೂಲಕ. ಮತ್ತು ಒಂದು ನೆನಪಾಯ್ತು ನನಗೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿದ್ದಾಗ ಸತತವಾಗಿ 3 ವರ್ಷಗಳ ಕಾಲ ಮೈಸೂರು ದಸರಾ ವಸ್ತು ಪ್ರದರ್ಶನದಲ್ಲಿ ನಾವು ಮಳಿಗೆ ಹಾಕಿ ಅದರಲ್ಲಿ ಕನ್ನಡದಲ್ಲಿ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳಿ ಕಂಪ್ಯೂಟರ್ಗಳನ್ನೆಲ್ಲ ಸಾಲಿಟ್ಟು 2 ತಿಂಗಳ ಕಾಲ ನಿರಂತರವಾಗಿ ಪ್ರತಿ ವರ್ಷ ನಾನಲ್ಲಿ ವ್ಯವಸ್ಥೆ ಮಾಡಿ, ಮತ್ತು ಅತ್ಯುತ್ತಮವಾದ ಪ್ರದರ್ಶನ ಮಳಿಗೆ ಅಂತ ಹೇಳಿ 3ನೇ ಪ್ರಶಸ್ತಿ ಕೂಡ ಬಂದಿತ್ತು ನಮಗೆ. ಆ ಥರ ಸಾರ್ವಜನಿಕರಿಗೆ ಮಾಹಿತಿನ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನಾನು ಹೆಚ್ಚು ವೈಯಕ್ತಿಕವಾಗಿ ಮಾಡೋದಕ್ಕಿಂತ ಗುಂಪಿನಲ್ಲಿ ಮಾಡೋದು ಜಾಸ್ತಿ. ನಮ್ದೊಂದು ಬಳಗ ಇದೆ. ಹಿಂದೆ ಗಣಕ ಪರಿಷತ್ತಿನ ನಲ್ಲಿ ಮಾಡ್ತಿದ್ದೆ, ಈಗ ವೈಯಕ್ತಿಕ ನೆಲೆಯಲ್ಲಿ ನಾವೆಲ್ಲ ಒಂದಷ್ಟು ಮಂದಿ ಸೇರಿಕೊಂಡು ಇದನ್ನು ಮಾಡ್ತಾ ಬಂದಿದ್ದೀವಿ. ಲೇಖನಗಳ ಮೂಲಕ, ಸಾಹಿತ್ಯ ಸಮ್ಮೇಳನಗಳ ಮೂಲಕ, ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕಾರ್ಯಾಗಾರಗಳನ್ನು ಮಾಡೋದ್ರ ಮೂಲಕ.
ಈ ರೀತಿ ದೂರದರ್ಶನಗಳಲ್ಲಿ ಸಂದರ್ಶನಗಳನ್ನು ಕೊಡೋದ್ರ ಮೂಲಕ ಮಾಡ್ಕೊಂಡು ಬಂದಿದ್ದೇವೆ. ಇದ್ರ ಜೊತೆಗೆ ತಾವು ಈ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಅಲ್ಲಿ ಈ ಕಂಪ್ಯೂಟರ್ ಡಿಪ್ಲೊಮೊ ಕೋರ್ಸ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಅಧ್ಯಯನ ಮಂಡಳಿಯ ಸದಸ್ಯರಾಗೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಿದ್ರೆ ಅದರ ಬಗ್ಗೆ ಹೇಳೋದಾದ್ರೆ, KV ನಾರಾಯಣ್ ಅವರು ಹಂಪಿ ವಿಶ್ವವಿದ್ಯಾನಿಲಯದ ಪ್ರಭಾರ ಕುಲಪತಿಗಳಾಗಿದ್ದಾಗ ಅವರನ್ನು ನಾವು ಭೇಟಿಯಾದಾಗ ಅವರು ಯೂನಿವರ್ಸಿಟಿನಲ್ಲಿ ನಾವೇನು ಮಾಡ್ಬೋದು ಅಂತಂದಾಗ ಈ ಚರ್ಚೆಗೆ ಬಂದಾಗ ಇದು ಒಂದು ಪ್ರಸ್ತಾವನೆ. ಈ ಪ್ರಸ್ತಾವನೆಯನ್ನು ನಾವು ಮೊದಲನೇ ಬಾರಿಗೆ ಡಾಕ್ಟರ್ UB ಪವನಜ ಅವ್ರ ಮೂಲಕ ನಾನು ವಿಶ್ವವಿದ್ಯಾನಿಲಯಕ್ಕೆ ತರಿಸಿ. ಅವ್ರಿಗೆ ಡಾಕ್ಟರೇಟ್ ಇತ್ತು, ನನಗೆ ಅವಾಗ ಡಾಕ್ಟರೇಟ್ ಇರಲಿಲ್ಲ. ಅವರು ಮೊದಲನೇ ಅಧ್ಯಯನ ಮಂಡಳಿಯ ಅಧ್ಯಕ್ಷರಾಗಿ ನಾವೆಲ್ಲ ಕೆಲಸ ಶುರು ಮಾಡಿದ್ವಿ. ನಮ್ಮ ಪರಿಕಲ್ಪನೆ ಏನು ಅಂತಂತಂದರೆ, ಬಳಕೆಯ ಭಾಷೆ ಮತ್ತು ಬೋಧನಾ ಮಾಧ್ಯಮ ಎರಡೂ ಕೂಡ ಕನ್ನಡವಾಗಿರಬೇಕು. ಬಳಕೆ ಭಾಷೆ ಕಂಪ್ಯೂಟರಲ್ಲಿ ಟೈಪ್ ಮಾಡ್ತೀವಿ ಸರಿನೇ, ಬೋಧನಾ ಮಾಧ್ಯಮ ಕಂಪ್ಯೂಟರ್ ಇದನ್ನ ವಿಷಯವನ್ನ ನಾವು ನಮ್ಮ ಕನ್ನಡದಲ್ಲೇ ಹೇಳ್ಬೇಕು. ಹೇಗೆ ನಾವು ಕನಿಷ್ಠ ಪ್ರಾಥಮಿಕ ಹಂತದಲ್ಲಾದರೂ ಕೂಡ ಪ್ರಾಥಮಿಕ ಇದರಲ್ಲಿ ಗಣಿತ, ವಿಜ್ಞಾನ, ಸಮಾಜಶಾಸ್ತ್ರ ಹೇಗೆ ಕನ್ನಡ ಭಾಷೆನಲ್ಲಿ ಹೇಳ್ತೀವಿ, ಹಾಗೆ ಕಂಪ್ಯೂಟರ್ ಶಿಕ್ಷಣವನ್ನು ನಾವು ಕನ್ನಡದಲ್ಲಿ ಮಾಡಬೇಕು ಅಂತ ಅನ್ನೋ ಕಾರಣಕ್ಕೆ ಒಂದು ಡಿಪ್ಲೊಮಾ ಕೋರ್ಸನ್ನು ಮಾಧ್ಯಮದಲ್ಲಿ ಶುರು ಮಾಡಿದ್ವಿ. ಬೇಳೂರು ಸುದರ್ಶನ್ ಅವರು, ನಾನು, TG ಶ್ರೀನಿಧಿ, ಇಷ್ಟು ಜನ ನಾವು ಒಂದೊಂದು ಪಾಠ ಬರಹಗಳನ್ನು ಬರೆದಿದ್ದೆ. ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ XP ಬಗ್ಗೆ ನಾನು ಬರೆದೆ. ಭಾಳ ಖುಷಿ ಕೊಟ್ಟಂಥ ಕೆಲಸ ಅದು ನನಗೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕಂಪ್ಯೂಟರ್ಗಳಲ್ಲಿ ತಾವಿಷ್ಟೆಲ್ಲ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಅನೇಕ ಅನುಭವಗಳಿರುತ್ತೆ. ಇಂತಹ ಅನುಭವವನ್ನು ದಾಖಲೀಕರಿಸುವ ಉದ್ದೇಶಕ್ಕೋಸ್ಕರ ಯಾವ ಪುಸ್ತಕವನ್ನು ಪ್ರಾರಂಭದಲ್ಲಿ ತಾವು ಬರೆದಿದ್ದು ಮತ್ತು ಅದು ಎಷ್ಟು ಮಟ್ಟಿಗೆ ಜನಗಳಿಗೆ ಉಪಯುಕ್ತವಾಗಿದೆ ಅಂತ ಅನ್ಸುತ್ತೆ? ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇದ್ದಾಗ ಮಾಹಿತಿ ಸಿಂಧು ಅಂತ ಒಂದು ಕಾರ್ಯಕ್ರಮ ಶುರುವಾಯಿತು. ಅದು ಸರ್ಕಾರದ ಇದು ಕಾರ್ಯಕ್ರಮ, ಖಾಸಗಿ ಸಹಭಾಗಿತ್ವದಲ್ಲಿ ಅದನ್ನು ಶುರು ಮಾಡಿದರು. ಅದರಲ್ಲಿ ಪಠ್ಯಪುಸ್ತಕಗಳನ್ನು ಮಾಡಿದರು. ತಮಗೆ ಗೊತ್ತಿದೆ ಸರ್ಕಾರದ ಆಡಳಿತ ಭಾಷೆ ಮತ್ತು ಇರೋದೆಲ್ಲ ಕನ್ನಡದಲ್ಲೇ ಮಾಡಬೇಕು. ಕನ್ನಡ ಮೀಡಿಯಂ ಶಾಲೆಗಳಲ್ಲಿ ಇಂಗ್ಲೀಷ್ನ ಪಠ್ಯ ಇಟ್ಟರೆ ಏನು ಉಪಯೋಗ? ಆಪ್ಟೆಕ್ ಸಂಸ್ಥೆಯವರ ಮುದ್ರಣಕಾರರ ಮೂಲಕ ನನ್ನನ್ನು ಸಂಪರ್ಕಿಸಿದ್ರು. ಕನ್ನಡೀಕರಣ ಮಾಡೋದಕ್ಕೆ ನೀವು ಅನುವಾದ ಮಾಡಿಕೊಡಿ ಅಂತ ಹೇಳಿ. ಅದು ಒಂದು ಬಹಳ ಖುಷಿ ಕೊಟ್ಟಂಥ ಕೆಲಸ ನನಗೆ. ಇಡೀ ಪಠ್ಯ 8ನೇ ತರಗತಿಯ ಇಡೀ ಪಠ್ಯವನ್ನು ನಾನು 20 ದಿನಗಳ ಕಾಲ ನಿರಂತರವಾಗಿ ರಜೆ ಹಾಕಿ ಆಫೀಸಿಗೆ ಕುಳಿತು ಅನುವಾದ ಮಾಡಿಕೊಟ್ಟೆ. ಬಹಳ ಒಳ್ಳೆ ಅನುವಾದದ ಕೆಲಸ ಅದು ಅಂತ ನನಗೆ ಈಗಾದರೂ ಅನಿಸುತ್ತೆ. ಯಾವ್ಯಾವ ಪುಸ್ತಕಗಳನ್ನು? 8ನೇ ತರಗತಿಯ ಒಂದು ಪುಸ್ತಕ. ಆಮೇಲೆ ಈ ಟ್ಯಾಲಿ ಸಂಸ್ಥೆಯವರು ಅವರ ವೆಬ್ಸೈಟನ್ನು ಕಂಟೆಂಟ್ಗಳನ್ನು ಕನ್ನಡಕ್ಕೆ ತರಬೇಕು ಅಂತೇಳಿ ಪವನಜ ಅವರು ಮೂಲಕ ಅದನ್ನು ಮಾಡಿದ್ದೀನಿ. ಅಂದರೆ ದೊಡ್ಡ ದೊಡ್ಡ ಪುಸ್ತಕಗಳನ್ನ ಕನ್ನಡೀಕರಣ ಮಾಡಲಿಲ್ಲ, ಸಾಫ್ಟ್ವೇರ್ ಕನ್ನಡೀಕರಣನ ಕೆಲಸನೇ ಮಾಡಿದ್ದೀನಲ್ಲ, ಆ ಒಂದು ಇದೇ ಅನುವಾದದ ಕೆಲಸನೇ ಭಾಳ ಹೆಚ್ಚು. ಅದನ್ನು ಪ್ರಕಟಣೆ ಏನು ಮಾಡಿಲ್ಲ. ಇತ್ತೀಚೆಗೆ ನಾವು ಒಂದು ಕಂಪ್ಯೂಟರ್ ಮತ್ತು ಕನ್ನಡ ಅಂತ ಹೇಳಿ ಒಂದು ಚಿಕ್ಕ ಪುಸ್ತಕವನ್ನು ಪ್ರಕಟಣೆ ಮಾಡಿದ್ದೀವಿ. ಅಂದರೆ ಅದರ ಪ್ರಕಾಶನ ಮಿತ್ರ ಮಾಧ್ಯಮ ಅಂತೇಳಿ ಬೇಳೂರು ಸುದರ್ಶನ್ ಅವರು ಅದನ್ನು ಹೊರತಂದಿದ್ದಾರೆ. ನಾವು 5 ಜನ ಲೇಖಕರು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿ ಕೊಟ್ಟಿದ್ದೀವಿ. ಜನಸಾಮಾನ್ಯರಿಗೆ ಉಪಯುಕ್ತ ಆಗುವಂತಹ ಕೆಲಸ ಇದು. ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನಾವು ಮಾಡಿದ್ದು. ಸುರಾನ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಕನ್ನಡ ಕಂಪ್ಯೂಟರ್ ಬಗ್ಗೆ ಕಾರ್ಯಾಗಾರವನ್ನು ಏರ್ಪಡಿಸಿದ್ರು. 3 ವರ್ಷಗಳಿಂದ ನಿರಂತರವಾಗಿ ಆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವ್ರಿಗೂ ಆಸಕ್ತಿ ಇದೆ, ಯಾರೋ ಮಾಡೋರು ಬೇಕಲ್ಲ, ಅದನ್ನ ಹೇಳ್ಕೊಡೋರು ಬೇಕಲ್ಲ. ಆ ಇಡೀ ಉಪನ್ಯಾಸಗಳನ್ನ ಸಂಕಲನ ಮಾಡಿ ಒಂದು ಪುಸ್ತಕ ಮಾಡಿದ್ದೀವಿ. ಅದರಲ್ಲಿ ಮೊದಲನೇ ಚಾಪ್ಟರ್ ನಂದು ಒಂದು 20-25 ಪುಟಗಳ ಒಂದು. ಅದರಲ್ಲಿ ಏನು ಅಂತಂದ್ರೆ ವಿಶೇಷತೆ ಏನು ಅಂತಂದ್ರೆ, ಏನೂ ಗೊತ್ತಿಲ್ಲದೆ ಅವರು ಕಂಪ್ಯೂಟರ್ ಕಲ್ತಿರೋರು ಕನ್ನಡ ಬಳಸಬೇಕು ಅಂತಂದ್ರೆ ಆರಂಭಿಕ ಮಾಹಿತಿ ಎಲ್ಲ ಅದರಲ್ಲಿದೆ. ಸಾಫ್ಟ್ವೇರ್ಗಳು ಯಾವ್ಯಾವುದು ಸಿಗುತ್ತೆ, ಬೇರೆ ಯಾರೆಲ್ಲ ಮಾಡಿದ್ರು, ಮಾರ್ಕೆಟಲ್ಲಿ ಏನು ಸಿಕ್ತಿತ್ತು ಎಲ್ಲ ಮಾಹಿತಿಯನ್ನು ಕೊಟ್ಟು, ಉಚಿತವಾದ ತಂತ್ರಾಂಶ ಯಾವುದು, ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೂ, ಹೇಗೆ ಲೋಡ್ ಮಾಡಬೇಕು, ಮತ್ತೆ ವೇಗದ ಟೈಪಿಂಗ್ ಕಲಿಯೋದು ಹೇಗೆ ಅಂತ ಅನ್ನೋದೆಲ್ಲ ಅದರಲ್ಲಿ ವಿವರ ಕೊಟ್ಟಿದ್ದೇವೆ. ಇದಿಷ್ಟು ಜನಸಾಮಾನ್ಯರಿಗೆ ನಾವು ಪ್ರಚಾರ ಮಾಡಲಿಕ್ಕೆ. ಅದರಲ್ಲೂ ವಿಶೇಷವಾಗಿ ಇದು ಮುಕ್ತ ಪುಸ್ತಕ ಸಂಸ್ಕೃತಿ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಈಗ ಈ ಕನ್ನಡ ಅಂತಂದ್ರೆ ಏನಾಗಿದೆ ಅಂತಂದ್ರೆ, ಹಣ ಕೊಟ್ಟು ಖರೀದಿ ಮಾಡಿ ಬಳಸಬೇಕು ಅಂತನೋ ಆ ಒಂದು ಇದು ಹುಚ್ಚತನ ಇಲ್ಲ. ಸ್ವಲ್ಪ ಉಚಿತವಾಗಿ ಕೊಟ್ಟರಾದ್ರೂ ಬಳಸಬಹುದು ಅನ್ನೋ ಸಾಫ್ಟ್ವೇರ್ ಉಚಿತ ತಂತ್ರಾಂಶ, ಪುಸ್ತಕ ತಂತ್ರಾಂಶ ಅನ್ನೋದು ಮೊದಲಿತ್ತು. ಈಗೇನಾಗಿದೆ, ಮುಕ್ತ ಜ್ಞಾನ ಎಲ್ಲ ಕಡೆಗೆ. ಈ ಉದಾಹರಣೆ ವಿಕಿಪೀಡಿಯಾ ಇರ್ಬೋದು, ಪವನಜ ಅವರು ಅದನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ವಿಕಿಪೀಡಿಯಾ ಯೋಜನೆ ಇರ್ಬೋದು, ಇದೆಲ್ಲ ಮುಕ್ತ ಜ್ಞಾನ. ಜ್ಞಾನ ಅಂತ ಅನ್ನೋದು ಅಂತರ್ಜಾಲದಲ್ಲಿ ಇವತ್ತು ಬಹಳ ಮುಕ್ತವಾಗಿ ಸಿಗ್ತಾ ಇದೆ. ಕನ್ನಡದಲ್ಲಿ ಅದು ಆಗಬೇಕು. ಆ ಕಾರಣಕ್ಕಾಗಿ ನಾವು ಬರೀತೇವೆ, ಎಲ್ಲೋ ಯಾರಿಗೋ ಪಬ್ಲಿಷರ್ ಕೊಡ್ತೇವೆ, ಅವ್ರು ಪ್ರಿಂಟ್ ಮಾಡಿ ಕಬೋರ್ಡ್ನಲ್ಲಿ ಇಟ್ಕೊಳ್ತಾರೆ, ಏನು ಉಪಯೋಗಕ್ಕೆ ಬರೋದಿಲ್ಲ. ಅದರಿಂದ ಹಣ ಮಾಡೋ ಉದ್ದೇಶ ಇಲ್ಲ ಅಂತ ಅನ್ನೋದಾದ್ರೆ ಖಂಡಿತ ನಾವು ಈಗ ಮುಕ್ತ ಜ್ಞಾನದ ಕಡೆಗೆ ಹೋಗ್ಬೇಕು. ಪ್ರಕಟಣೆಗೆ ಎಷ್ಟು ವೆಚ್ಚ ಆಗುತ್ತೆ ಅಷ್ಟು ಮಾತ್ರ ನಾವು ಉಚಿತ ಅಂತ ಮೊದಲು ಕೊಡ್ತೀವಿ, ಆಮೇಲೆ ಅದರ ಪ್ರಿಂಟಿಂಗ್ ಕಾಸ್ಟ್ ವಾಪಸ್ ಕೊಟ್ಟರೆ ಇಸ್ಕೊಳ್ತೀವಿ. ರಿವಾಲ್ವಿಂಗ್ ಫಂಡ್ ಅಂತ ಒಂದು ಮಾಡಿಕೊಂಡು ಆ ಥರದ್ದು ಮಿತ್ರ ಮಾಧ್ಯಮದ ಸಂಸ್ಥೆ ಮಾಡ್ತಾ ಇದೆ. ಅದರ ಅಡಿನಲ್ಲಿ ಮೊಟ್ಟ ಮೊದಲನೇದು ನಿನ್ನೆ ಅದು
ಚಂದ್ರಶೇಖರ್ ಕಂಬಾರರು ಗಮನಿಸಿದ್ರು. ಹೌದು, ಇಡೀ ಕನ್ನಡ ಸಾರಸ್ವತ ಲೋಕದಲ್ಲಿ, ಈ ಪ್ರಕಟಣಾ ಪ್ರಪಂಚದಲ್ಲಿ ಈ ಮುಕ್ತ ಪುಸ್ತಕ ಸಂಸ್ಕೃತಿ ಅಂತನ್ನೋದು ಇದು ಮೊಟ್ಟ ಮೊದಲನೇ ಪುಸ್ತಕ ಇದು ಅಂತ ಹೇಳಿದ್ರು. ಕಂಪ್ಯೂಟರ್ ಮತ್ತು ಕನ್ನಡ ಅಂದ್ರೆ ಜನಕ್ಕೆ ತಲುಪಲಿ ಅಂತ ಅನ್ನೋದು. ಅದಕ್ಕೆ ಒಂದು ಟಾರ್ಗೆಟ್ ಓದುಗರು ಇರ್ತಾರೆ. ನಮ್ಮ ಟಾರ್ಗೆಟ್ ಓದುಗರು ಈ ಪುಸ್ತಕಕ್ಕೆ ಪದವಿ ತರಗತಿ ವಿದ್ಯಾರ್ಥಿಗಳು ಈಗ ಸದ್ಯಕ್ಕೆ. ಅವರು ಮುಂದಕ್ಕೆ ಅದನ್ನು ಬಳಸಲಿ ಅಂತ ಅನ್ನೋ ಕಾರಣಕ್ಕೆ ಅದನ್ನ ನಾವು ಮಾಡ್ತೀವಿ. ಹಾಗಿದ್ರೆ ಮುಂದಿನ ಯೋಜನೆಗಳ ವಿಶೇಷವಾಗಿ ಅದ್ರ ಬಗ್ಗೆನೂ ಹೇಳೋದಾದ್ರೆ ಇನ್ನೂ ಹೆಚ್ಚು ಈ ತರದ ಪುಸ್ತಕಗಳನ್ನ ಏನಾದ್ರು ಯಾರಾದ್ರೂ ಬಂದ್ರೆ ಆ ತರದಲ್ಲ ಕೂಡ ತಾವು ತಗೊಳ್ಳುವಂಥದ್ದು, ಅದನ್ನ ಸೇರಿಸುವಂಥದ್ದು, ಈ ಕೆಲಸಗಳು ಕೂಡ ತಾವು ಮಾಡಬಹುದು. ಖಂಡಿತ ಮಾಡಬಹುದು. ಅದಕ್ಕೆ ಚಾರಿಟಿ ಬಿಗಿನ್ಸ್ ವಿತ್ ಹೋಮ್ ಅಂತ ಹೇಳ್ತಾರೆ. ನಾವೇ ಶುರು ಮಾಡಬೇಕು. ನನ್ನ ಥೀಸಿಸನ್ನು ಕಳೆದ 4 ವರ್ಷದಿಂದ ಪ್ರಕಟಣೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ನಾನು ಈ ಮುಕ್ತ ಪುಸ್ತಕ ಸಂಸ್ಕೃತಿ ಅಡಿನಲ್ಲಿ ನನ್ನ ಈ ಪ್ರೌಢ ಪ್ರಬಂಧವನ್ನು ಪ್ರಕಾಶನ ಮಾಡಿ ಅಂತೇಳಿ ಈಗಾಗಲೇ ನಮ್ಮ ಪಿತೃ ಮಾಧ್ಯಮದ ಸ್ನೇಹಿತರನ್ನ ವಿನಂತಿ ಮಾಡ್ಕೊಂಡಿದ್ದೇನೆ. ನನಗೂ ಬಹಳ ಖುಷಿ ಕೊಡುವಂಥ ವಿಚಾರ ಏನು ಅಂತಂದ್ರೆ, ಇದು ಎಲ್ರಿಗೂ ತಲುಪಬೇಕು. ಇದರಿಂದ ಹಣ ಮಾಡುವಂಥದ್ದು ಮುಖ್ಯ ಅಲ್ಲ. ಹಾಗಾಗಿ ಅಂತರ್ಜಾಲದ ತಾಣದಲ್ಲಿ ನಾವು ಇದನ್ನ ಇಟ್ಟು ಫ್ರೀ access ಟು ನಾಲೆಡ್ಜ್ ಅಂತ ಅನ್ನೋದು ಒಂದು ಸ್ಲೋಗನ್ನು. ಇದರ ಕಡೆ ಹೆಚ್ಚು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಹೀಗಾಗಿ ಸಾಧ್ಯ ಆಗುತ್ತೆ ಮುಂದಿನ ದಿನಗಳಲ್ಲಿ. ಹಾಗಿದ್ರೆ ಈಗ ನೀವು ಪ್ರಾರಂಭದಲ್ಲಿ ಉಪನ್ಯಾಸಕರಾಗಿದ್ದವರು, ಆನಂತರ ವರದಿಗಾರರಾಗಿದ್ದವರು, ಆನಂತರ ಶಾಖಾಧಿಕಾರಿಯಾಗಿ ಈಗ ಕೆಲಸ ನಿರ್ವಹಿಸ್ತಿರುವಂಥವ್ರು, ಆದರೂ ಸಹ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಅನೇಕ ಕೆಲಸಗಳನ್ನು ಮಾಡಿದ್ದೀರಾ. ಇದ್ರ ಜೊತೆಗೆ ಅನೇಕ ವಿಷಯಗಳನ್ನು ಕೂಡ ಸಂಬಂಧಪಟ್ಟಂತೆ ಇರ್ಬೋದು. ಎಲ್ಲೆಲ್ಲಿ ತಾವು ಉಪನ್ಯಾಸಗಳನ್ನು ನೀಡಿದ್ದೀರಾ, ವಿಚಾರಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೀರಾ, ಮತ್ತು ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾವು ವಿಷಯಗಳನ್ನ ಮಂಡನೆ ಮಾಡಿರುವಂಥದ್ದು? ನಾನು ಸಂಕ್ಷಿಪ್ತವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ದೊಡ್ಡ ಸಾಧನೆ ಏನಲ್ಲ ನಂದು. ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಬೆಳಗಾಂನಲ್ಲಿ ನಡೆದಂಥದ್ದು. ಅದರಲ್ಲಿ ಉಡುಪಿ ಸಮ್ಮೇಳನದಲ್ಲಿ ನಾನು ಕನ್ನಡ ಪ್ರೋಗ್ರಾಮಿಂಗ್ ಬಗ್ಗೆ ನಾನು ಪ್ರಬಂಧ ಮಂಡಿಸಿದ್ದೇನೆ. ಹಾಗೆ ಬಿಜಾಪುರ ಸಾಹಿತ್ಯ ಸಮ್ಮೇಳನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಗೋಷ್ಠಿಯ ಒಂದು ಅಧ್ಯಕ್ಷತೆ ವಹಿಸಿಕೊಂಡು ಒಂದು ಪ್ರಬಂಧ ಮಂಡನೆ ಕೂಡ ಮಾಡಿದ್ದೇನೆ. ಹಾಗೆ ನಾನು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕಾರ್ಯಾಗಾರಗಳನ್ನು ನಡೆಸ್ಕೊಡುವಂಥದ್ದು ಸಾಕಷ್ಟಿದೆ. ಪಟ್ಟಿ ಉದ್ದ ಇದೆ, ಬೇಡ, ಅಷ್ಟು ಸಾಕು ಅಂತ ಅನಿಸುತ್ತೆ. ಮತ್ತು ಲೇಖನಗಳ ಬಗ್ಗೆ ಹೇಳೋದಾದರೆ, ಭಾಷಾ ಇಂಡಿಯಾ ಅಂತನೋ ಅಂತರ್ಜಾಲ ಪತ್ರಿಕೆಗೆ ನಾನು ಮುದ್ರಣ ಮಾಧ್ಯಮಕ್ಕಿಂತ ಹೆಚ್ಚು ಪವನಜ ಅವರ ಉತ್ತೇಜನದಿಂದ ನಾನು ಗಣ್ಯರನ್ನು ಕನ್ನಡ ಸಾಫ್ಟ್ವೇರ್ನಲ್ಲಿ ಮತ್ತು ಗಣಕ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥವ್ರ ಸಂದರ್ಶನಗಳನ್ನು ಮಾಡಿದ್ದೇನೆ. ಅದರಲ್ಲಿ ನಮ್ಮ KP ರಾವ್ ಅವರ ಸಂದರ್ಶನ ಮಾಡಿದ್ದು ನನಗೆ ಚೆನ್ನಾಗಿ ನೆನಪಿದೆ. ಹಾಗೆ ತಳಬಾಳು ಶ್ರೀಗಳು ಏನು ಗಣಕಾಷ್ಟಾಧ್ಯಾಯಿ ಮಾಡಿದ್ದಾರೆ, ಅವ್ರ ಬಗ್ಗೆ ಸಂದರ್ಶನ ಲೇಖನವನ್ನು ಮಾಡಿ ಅಂತರ್ಜಾಲ ವಿಶ್ವ ಕನ್ನಡದಲ್ಲಿ ಪ್ರಕಟಣೆ ಮಾಡಿದ್ದೀನಿ. ಅದರ ಜೊತೆಗೆ ಈ ಪುಸ್ತಕಗಳ ಬಗ್ಗೆ ಹೇಳಿದಾಗ ಈ ಅನುವಾದಗಳು, ಸಾಕಷ್ಟು ಕೆಲಸಗಳು ಆಗಿದೆ. ಇದ್ರ ಜೊತೆಗೆ ಈಗ ಒಂದು ಕಡೆ ಗಣಕಯಂತ್ರ, ಇದು ವಿಜ್ಞಾನ, ಮತ್ತೊಂದು ಅದೇ ರೀತಿಯಲ್ಲೇ ಆಧ್ಯಾತ್ಮ, ಇವೆರಡಕ್ಕೂ ಸಂಬಂಧ ಏನು? ನೀವು ಯಾಕೆ ಈ ಪ್ರಶ್ನೆ ಕೇಳಿದ್ರಿ ಅಂತ ಗೊತ್ತಾಯ್ತು. ನಾನು ಧ್ಯಾನ ಕಸ್ತೂರಿ ಅಂತ ಹೇಳಿ ಒಂದು ಮಾಸಪತ್ರಿಕೆ, ಅದರ ಸಂಪಾದಕ ಕೂಡ ಹೌದು. ಆ ಹಿನ್ನೆಲೆಯಲ್ಲಿ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ. ಕರ್ನಾಟಕ ಪಿರಮಿಡ್ ಧ್ಯಾನ ಪ್ರಚಾರ ಟ್ರಸ್ಟ್ ಅಂತ ಅನ್ನೋದ್ರ ಜೊತೆಗೆ ನನಗೆ ಕಳೆದ 5-6 ವರ್ಷಗಳ ಹಿಂದೆ ಸಂಪರ್ಕ ಏರ್ಪಡ್ತು. ಅತ್ಯಂತ ವೈಜ್ಞಾನಿಕವಾಗಿ ಇರತಕ್ಕಂಥ ಹೊಸ ಯುಗದ ಆಧ್ಯಾತ್ಮಿಕತೆಗೆ ನಾನು ತೆರೆದುಕೊಂಡೆ. ಆಧ್ಯಾತ್ಮಿಕ ವಿಚಾರ ಬಿಡಿ, ಅದು ಬೇರೆನೇ ಪ್ರಪಂಚ. ಅದು ಲೌಕಿಕಕ್ಕೂ ಅದಕ್ಕೂ ಸಂಬಂಧ ಬರಲ್ಲ. ಆದರೂ ಧ್ಯಾನವನ್ನು, ಬುದ್ಧನ ಆನಾಪಾನಸತಿ ಧ್ಯಾನ ವಿಧಾನ, ಅತ್ಯಂತ ಸರಳವಾದ ಧ್ಯಾನ ವಿಧಾನವನ್ನು ಪ್ರಚಾರ ಮಾಡ್ತಾ ಇರತಕ್ಕಂಥ ಸಂಸ್ಥೆ ಅದು. ಬ್ರಹ್ಮರ್ಷಿ ಪತ್ರಿಜಿಯವರು ಅದನ್ನು ವೈಜ್ಞಾನಿಕವಾಗಿ ಜಾಗತಿಕ ಮಟ್ಟದಲ್ಲಿ ಅವರು ಅದನ್ನು ಹೊಸ ಇದನ್ನು ಮಾಡ್ತಿದ್ದಾರೆ. ಕನ್ನಡದಲ್ಲಿ ನಾವೇನು ಮಾಡ್ಬೋದು, ಮತ್ತೆ ಕನ್ನಡಕ್ಕೆ ಸಂಬಂಧ ನನಗೆ. ಅದು ಆಂಧ್ರದಿಂದ ಬಂದಿರತಕ್ಕಂಥ ಒಂದು ಚಳವಳಿ. ಅದು ಎಲ್ಲ ಸಾಹಿತ್ಯ ತೆಲುಗು ಮತ್ತು ಇಂಗ್ಲೀಷ್ನಲ್ಲಿ ಜಾಸ್ತಿ ಇದೆ. ಕನ್ನಡೀಕರಣದ ಅನುವಾದದ ಕೆಲಸ ಮತ್ತು ಇದನ್ನು ನಾನು ಮಾಡ್ಕೊಂಡು ಬಂದಿದ್ದೇನೆ. ಹಾಗಾಗಿ ಹಲವಾರು ಸಂಪಾದನೆಗಳನ್ನು ಕೂಡ ಮಾಡಿದ್ದೇನೆ. ನನ್ನ ಸಂಪಾದನಾ ಪುಸ್ತಕಗಳೆಲ್ಲ ಆಧ್ಯಾತ್ಮಿಕ ಸಂಬಂಧಪಟ್ಟಿದ್ದು, ಧ್ಯಾನ ಮತ್ತು ಜ್ಞಾನ ವಿದ್ಯಾರ್ಥಿ, ಧ್ಯಾನ ಮಹಾಶಾಸ್ತ್ರ, ಈ ಥರದ್ದು. ಮತ್ತು ಸಂಪಾದಕನಾಗಿ ಕನ್ನಡದ ಕಂಪನ್ನು ಪ್ರಚಾರ ಮಾಡೋದಕ್ಕೆ ನನಗೆ ಧ್ಯಾನ ಕಸ್ತೂರಿ ಅಂತನೋ ಒಂದು ಮುದ್ರಣ ಮಾಧ್ಯಮ ಕೂಡ ನನ್ನ ಕೈನಲ್ಲಿದೆ. ಬಹಳ ಸಂತೋಷ. ಅದರ ಮತ್ತೆ ನಿಮ್ಮ ಸಂಕ್ಷಿಪ್ತವಾಗಿ ನಿಮ್ಮ ಕುಟುಂಬದ ಬಗ್ಗೆ ಒಂದಿಷ್ಟು ಪರಿಚಯ ಕೊಡೋದಾದ್ರೆ? ಕನಕಪುರ ನಮ್ಮೂರು. ನಾನು ನೇಕಾರ ಸಮುದಾಯದಿಂದ ಬಂದಂಥವನು. ನಮ್ಮ ತಂದೆ ತಾಯಿ ಕನಕಪುರದಲ್ಲೇ ಇದ್ದಾರೆ. DM ಅಶ್ವಥರಾವ್ ಅಂತೇಳಿ ನಮ್ಮ ತಂದೆ. ನಮ್ಮ ತಾಯಿ ಪಾರ್ವತಮ್ಮ. ನನ್ನ ಬಾಲ್ಯದ ಒಂದು ಚಿತ್ರವನ್ನು ತೋರಿಸ್ತಾ ಇದ್ದಾರೆ ಅಲ್ಲಿ. ನನ್ನ ಪತ್ನಿ ಲೀಲಾವತಿ. 2 ಮಕ್ಕಳು ನಮಗೆ.
ಒಬ್ಬ ವರುಣ ಅಂತ ಹೇಳಿ PUC ಓದ್ತಾ ಇದ್ದಾನೆ, ಸುರಭಿ 7ನೇ ತರಗತಿ. ಹ್ಮ್ 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 ಮನೆಯವರು ಗೃಹಿಣಿ. ಹ್ಮ್ ಹ್ಮ್ ಆ, ನನಗೆ ಸದಾ ಬೆಂಬಲವಾಗಿ ಅವರು ಹ್ಮ್ ಹ್ಮ್ ಇದ್ದಾರೆ. ಇದಿಷ್ಟು ನನ್ನ ಕುಟುಂಬದ ಪರಿಚಯ. ಇದ್ರ ಜೊತೆಗೆ ನೀವು ಈ ಕಡೆ ಆಧ್ಯಾತ್ಮದ ಕಡೆನೂ ಒಂದು ಮಾತು ಹೇಳ್ತಿದ್ದೀರಾ, ಈ ಕಡೆ ಔಷಧ ರಹಿತ ಚಿಕಿತ್ಸೆ ಮತ್ತೆ ಈ ಪ್ರಕೃತಿ ಚಿಕಿತ್ಸೆ ಇಂತಹ ವಿಚಾರಗಳ ಬಗ್ಗೆನೂ ಕೂಡ ಒಡನಾಟ ಇಟ್ಕೊಂಡಿದ್ರಿ. ಹೇಗೆ ಏನು ಅಂತ? ಹೌದೌದು. ಶ್ರೀ ಸ್ವಾಮಿ ಶಿವಾನಂದ ಆರ್ಯ ಸ್ವಾಸ್ಥ್ಯ ಸಮಾಜ ಅಂತ ಒಂದು ಬಳಗದಲ್ಲಿ ನಾನು ಕೂಡ ಒಬ್ಬ ಟ್ರಸ್ಟಿಯಾಗಿ ಇದ್ದೇನೆ. ಆ ಒಂದು ಸಂಸ್ಥೆನಲ್ಲಿ ನನಗೆ ಪ್ರಕೃತಿ ಚಿಕಿತ್ಸೆ ಬಗ್ಗೆ ಯಾಕೆ ಅಷ್ಟೊಂದು ಒಲವು ಅಂತಂದ್ರೆ, ಹೇಳಿ ಕೇಳಿ ನಾನು ಕ್ಯಾನ್ಸರ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋ, ಅಲೋಪತಿ ಹೇಗೆ ಕೆಲಸ ಮಾಡುತ್ತೆ ಅಂತ ತುಂಬ ಹತ್ತಿರದಲ್ಲಿ ನಾನು ನೋಡಿದ್ದೀನಿ ನಮ್ಮ ವೈದ್ಯರ. ಹಾಗಾಗಿ ಔಷಧರಹಿತ ಚಿಕಿತ್ಸೆ ಮೌಲ್ಯ ಜಾಸ್ತಿ, ಅದರ ಕಡೆ ಒಲವು. ಹಾಗಾಗಿ ಅದರ ಕಾರ್ಯಾಗಾರಗಳು ಇದು ಎಲ್ಲ ಮಾಡುವಂಥ ಒಂದು ಅವಕಾಶಗಳು ನನಗೆ ಸಿಕ್ಕಿದೆ. ಅದರಲ್ಲಿ ನಾನು ಭಾಗವಹಿಸ್ತಾ ಇರ್ತೀನಿ. ಹೆಚ್ಚು ಧ್ಯಾನದ ತರಗತಿಗಳನ್ನು ನಾನು ನಿರ್ವಹಣೆ ಮಾಡ್ತೇನೆ. ಈ ಧ್ಯಾನದ ತರಗತಿ ಜೊತೆಗೆ ವಿಶೇಷವಾಗಿ ನೀವು ಕನ್ನಡದ ಕಂಪ್ಯೂಟರ್ ಬಗ್ಗೆ ಹೆಚ್ಚು ಕೆಲಸವನ್ನು ಮಾಡಿರೋ ಉದ್ದೇಶಕ್ಕೋಸ್ಕರ ಈ ಕನ್ನಡ ಗಣಕದ ಬಗ್ಗೆ ಮಾಹಿತಿ ಬೇಕು ಅನ್ನೋದಾದರೆ ಸಾಮಾನ್ಯ ಜನಗಳು ಅವ್ರಿಗೆ ಈ ಉಪನ್ಯಾಸ ಇರಬಹುದು ಅಥವಾ ತರಬೇತಿಗಳಿರಬಹುದು, ಅದನ್ನೆಲ್ಲ ನೀಡ್ತೀರಾ ಹೇಗೆ? ನಾನು ಈಗಾಗಲೇ ಆ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಈಗ ನಿಮ್ಮ ದೂರದರ್ಶನದ ಈ ಕಾರ್ಯಕ್ರಮದಿಂದಾಗಿ ಹೆಚ್ಚು ಬಳಗ ಹೆಚ್ಚಾಗುತ್ತೆ. ನನ್ನನ್ನು ಸಂಪರ್ಕ ಮಾಡಿದರೆ ಅವ್ರಿಗಿರೋ ಸಮಸ್ಯೆಗಳು ಅದನ್ನು ನಾನು ಪರಿಹಾರ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ ಖಂಡಿತ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಮುಂದಿನ ಆಲೋಚನೆ ಕೊನೆಯದಾಗಿ ಹೇಳಿ. ನಾನು ಈ ತರಬೇತಿ ಇದನ್ನ ಕನ್ನಡದಲ್ಲಿ ತರಬೇತಿ ಮಾಡುವಂಥದ್ದು ಒಂದು ಕೇಂದ್ರವನ್ನು ಶುರು ಮಾಡಿ ಅದರಲ್ಲಿ ಹೆಚ್ಚು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಇದುವರೆಗೂ ಕೂಡ ವಿಶೇಷವಾಗಿ ಕನ್ನಡ ಕಂಪ್ಯೂಟರ್ ತಜ್ಞ, ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಲೇಖಕ, ಉಪನ್ಯಾಸಕ ಡಾಕ್ಟರ್ ಎ ಸತ್ಯನಾರಾಯಣ ಅವರು ಬೆಳಗು ಕಾರ್ಯಕ್ರಮದಲ್ಲಿ ಬಂದು ಅನೇಕ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ನಮ್ಮ ದೂರದರ್ಶನ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ನಮಸ್ಕಾರ.